ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲೂ ಕೂಡ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇವೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪ. ಮಂಡ್ಯದಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿವೆ. ಸಂಜಯ್ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಡಿಸಿ ಕಚೇರಿಯ ಬಳಿ ಧರಣಿ ಕುಳಿತಿದ್ದಾರೆ ಪ್ರತಿಭಟನಾಕಾರರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮತ್ತು ಪಿತೂರಿ ಇದು. ವೀರೇಂದ್ರ ಹೆಗ್ಗಡೆ ಕುಟುಂಬಕ್ಕೆ ಮಸಿ ಬಳಿಯುವಂತಹ ಷಡ್ಯಂತ್ರ. ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಪ್ರತಿಭಟನಾಕಾರರು. ಮುಖ್ಯವಾಗಿ ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಇದರ ಜೊತೆಗೆ ಯೂಟ್ಯೂಬರ್ ಸಮೀರ್ ವಿರುದ್ಧವೂ ಕೂಡ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಂದು ಕಡೆ ಧರ್ಮಸ್ಥಳದಲ್ಲಿ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತಹ ದೂರಿನ ಅನ್ವಯ ಉತ್ಖನನ ಕೆಲಸ ಆಗ್ತಾ ಇದೆ. ಇವತ್ತು ದೂರುದಾರನ ವಿಚಾರಣೆ ಆಗ್ತಾ ಇದೆ. ಇದರ ನಡುವೆ ಇಡೀ ತನಿಖೆಯನ್ನು ಹೊರತುಪಡಿಸಿ ಒಂದಿಷ್ಟು ಮಂದಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನುವ ಆರೋಪವೂ ಕೂಡ ಇದೆ. ಅದರ ಭಾಗವಾಗಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ಪ್ರತಿಭಟನೆಗಳು ಆರಂಭವಾಗಿವೆ. ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನ ಆಗಲೇ ನೋಡಿದ್ರಿ. ಈಗ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಭಾಗಿಯಾಗಿದ್ದಾರೆ. ಡಿಸಿ ಕಚೇರಿಯ ಬಳಿ ಧರಣಿ ಕುಳಿತಿದ್ದಾರೆ ಇವರೆಲ್ಲರೂ ಸೇರಿ. ಮುಖ್ಯವಾಗಿ ಇವರ ಆರೋಪ ಏನು? ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲು ಪಿತೂರಿ ನಡೀತಾ ಇದೆ. ವೀರೇಂದ್ರ ಹೆಗ್ಗಡೆ ಕುಟುಂಬಕ್ಕೆ ಮಸಿ ಬಳಿಯುವಂತಹ ಷಡ್ಯಂತ್ರ. ಹೀಗಾಗಿ ಅಪಪ್ರಚಾರ ಮಾಡುವವರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯ ಇವತ್ತು ಆರಂಭ ಆಗಿಲ್ಲ. ಹಾಗಾದ್ರೆ ಏನಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ಅಂತ ಹೇಳಿದ್ರೆ, ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇನ್ನೂ ಕೂಡ ಉತ್ಖನನ ಕಾರ್ಯ ಆರಂಭ ಆಗಿಲ್ಲ. ಬರೋಬ್ಬರಿ 12ನೇ ದಿನಕ್ಕೆ ಕಾಲಿಟ್ಟಿದೆ ಆಪರೇಷನ್ ಅಸ್ಥಿಪಂಜರ. ಆದರೆ ಇವತ್ತು ಎಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಅನ್ನೋದರ ಬಗ್ಗೆ ಈವರೆಗೂ ಕೂಡ ಕುತೂಹಲ ಇದೆ. ಕಾರಣ ರತ್ನಗಿರಿ ಬೆಟ್ಟದಲ್ಲಿಯೇ ನಡೆಯುತ್ತಾ ಕಾರ್ಯಾಚರಣೆ. ಬಾಹುಬಲಿ ಬೆಟ್ಟ ಅದು. ಈವರೆಗೆ 16 ಪಾಯಿಂಟ್ಗಳಲ್ಲಿ SIT ಶೋಧ ಕಾರ್ಯಾಚರಣೆ ನಡೆಸಿದೆ. 12 ದಿನ ಆಯಿತು. ಆರಂಭದ 2 ದಿನಗಳು ವಿಚಾರಣೆಗೆ ಸೀಮಿತವಾಗಿತ್ತು. ಸೊ 14 ದಿನ ಅಂತ ತೆಗೆದುಕೊಳ್ಳೋಣ ಇಲ್ಲಿಗೆ. ಈ 14 ದಿನಗಳ ತನಿಖೆಯಲ್ಲಿ ಆರಂಭದ 2 ದಿನಗಳು ಕೇವಲ ವಿಚಾರಣೆ. ಅದಾದ ಬಳಿಕ ಈ ದೂರುದಾರ ಅಥವಾ ಅನಾಮಿಕ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ 13 ಸ್ಪಾಟ್ಗಳನ್ನು ಮಾರ್ಕ್ ಮಾಡಲಾಯಿತು. ಅದಾದ ನಂತರ 3 ಎಕ್ಸ್ಟ್ರಾ ಸ್ಪಾಟ್ಗಳನ್ನು ಕೂಡ ಮಾರ್ಕ್ ಮಾಡಿದ್ದ. ಉತ್ಖನನ ಆಯಿತು. ಉತ್ಖನನದ ಸಂದರ್ಭದಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅದು ತನಿಖೆಯ ಭಾಗವಾಗಿದೆ. ಇದರ ನಡುವೆ ಇವತ್ತು ಇನ್ನೂ ಕೂಡ ಉತ್ಖನನ ಶುರುವಾಗಿಲ್ಲ. ಹಾಗಾದರೆ ಏನಾಗ್ತಾ ಇದೆ? ಸದ್ಯ ಬೆಳ್ತಂಗಡಿ SIT ಕಚೇರಿಯಲ್ಲಿ ಅನಾಮಿಕ ವ್ಯಕ್ತಿ ಇದ್ದಾನೆ. ಶವ ಶೋಧಕ್ಕೂ ಮೊದಲು ದೂರುದಾರನ ವಿಚಾರಣೆ ಆಗ್ತಾ ಇದೆ. SIT ಕಚೇರಿಯಲ್ಲಿ ವಿಚಾರಣೆ ಆರಂಭವಾಗಿದೆ. ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮೊದಲೇ ಗುರುತಿಸಿದ್ದ ಸ್ಥಳ, ಬೇರೆ ಕಡೆ ಶೋಧ. ಇಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಎಲ್ಲಿ ನೋಡಿ, ಮುಖ್ಯವಾಗಿ ಸಾಕಷ್ಟು ಗೊಂದಲ ಇದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆರಂಭದಲ್ಲಿ ಆ ವ್ಯಕ್ತಿ ತೋರಿಸಿದ್ದು 13 ಸ್ಪಾಟ್ಗಳು. 2 ಖಾಸಗಿ ಜಮೀನಿನಲ್ಲಿ ಇದ್ದಂತಹ ಕಾರಣಕ್ಕಾಗಿ ಆ ಸ್ಪಾಟ್ಗಳ ಉತ್ಖನನ ಕಾರ್ಯ ಆಗಲಿಲ್ಲ. 13 ಸ್ಪಾಟ್ಗಳು ಅಧಿಕೃತವಾಗಿ. 11ನೇ ಸ್ಪಾಟ್ ಬಳಿ ಬೇರೆಯದ್ದೇ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಈ ಪ್ರಕರಣ. 11ನೇ ಸ್ಪಾಟ್ ಬಿಟ್ಟು 11A ಸ್ಪಾಟ್ಗೆ ಆ ವ್ಯಕ್ತಿ ಕರೆದುಕೊಂಡು ಹೋಗ್ತಾನೆ. ಉತ್ಖನನ ಆಗುತ್ತೆ. ಒಂದಿಷ್ಟು ಅಸ್ಥಿ ಪಂಜರ ಸಿಕ್ಕಿರುವ ಮಾಹಿತಿ ಇದೆ. ಅದಾದ ಬಳಿಕ 13ನೇ ಸ್ಪಾಟ್ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಆ ವ್ಯಕ್ತಿ ಕೂಡ ತುಂಬ ಕಾನ್ಫಿಡೆಂಟ್ ಆಗಿದ್ದ, ಬಟ್ ಉತ್ಖನನ ಆಗಲಿಲ್ಲ. ಇದರ ನಡುವೆ ರತ್ನಗಿರಿ ಬೆಟ್ಟದಲ್ಲೂ ಕೂಡ ಉತ್ಖನನ ಆಗುತ್ತಾ ಅನ್ನುವ ಪ್ರಶ್ನೆ ಇದೆ.
ಈಗ ಸದ್ಯ ವಿಚಾರಣೆ ಆರಂಭವಾಗಿದೆ. ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ SIT ಅಧಿಕಾರಿಗಳು. ಕಾರಣ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಮತ್ತು ಹೊಸದಾಗಿ ಬಂದಿರುವಂಥ 6 ಮಂದಿಯ ವಿಚಾರಣೆ ಕೂಡ ಆರಂಭವಾಗಿದೆ. ಎಲ್ಲಿ ಉತ್ಖನನ ನಡೆಸಬೇಕು ಅನ್ನೋದ್ರ ಬಗ್ಗೆ ಸದ್ಯ ಚರ್ಚೆ ಆರಂಭ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಇದೀಗ ಪ್ರಕರಣ ಸಂಬಂಧ SIT ತನಿಖೆ ನಡೆಸ್ತಾ ಇದೆ. ಇದರಲ್ಲಿ ಮುಸ್ಲಿಂ ಪಾತ್ರವಿಲ್ಲ, ಗೊಂದಲ ಆಗೋದು ಬೇಡ ಅಂತ ಸ್ಪಷ್ಟೀಕರಣ. ದೇವಸ್ಥಾನದ ಒಳಗಡೆ ಗುಂಡಿ ಅಗೆಯುವುದಕ್ಕೆ ಬಿಡೋದಿಲ್ಲ. ಅಧಿಕಾರದಲ್ಲಿ BJP ಇದ್ರು, SIT ತನಿಖೆಗೆ ಕೊಡ್ತಾ ಇದ್ರು. ದೇವಸ್ಥಾನಕ್ಕೆ ಪೂಜಾರಿಗೆ ಅಪಮಾನ ಆಗೋದಕ್ಕೆ ಬಿಡಲ್ಲ. ಶವ ಹುಡುಕಾಟ ನಡೆದಿದೆ. ಒಂದು ವೇಳೆ ಶವ ಸಿಗಲಿಲ್ಲ ಅಂದರೆ ಆ ಅನಾಮಿಕ ದೂರುದಾರನನ್ನ ನೇಣು ಹಾಕಬೇಕಾಗುತ್ತೆ. ಗೋಪಾಲಕೃಷ್ಣ ಅವರ ಹೇಳಿಕೆ ಇದು. ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅನ್ನುವ ಆರೋಪ, ಮತ್ತೊಂದು ಕಡೆ ಅನ್ಯ ಧರ್ಮೀಯರು ಈ ಪ್ರಕರಣದಲ್ಲಿ ಮುತುವರ್ಜಿ ವಹಿಸಿ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಮಸಿ ಬೆಳೆಯುವಂತಹ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಅನ್ನುವ ಆರೋಪ. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಗೋಪಾಲಕೃಷ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಸೌಜನ್ಯ ಕೇಸ್ ಬಂದಾಗ ತುಂಬಾ ಹೋರಾಟಗಳು, ತುಂಬಾ ಗಲಾಟೆ, ಇತ್ತೀಚೆಗೆ ಇನ್ನೂ ಹೊಡೆದಾಟಗಳು ಬಡದಾಟಗಳು ಮೀಡಿಯಾ ಮೇಲೆ, ಸೋಷಿಯಲ್ ಮೀಡಿಯಾ ಮೇಲೆಲ್ಲ ನಡೀತಾ ಇದೆ. ಇದು ಇವತ್ತಿಂದ ಅಲ್ಲ, ಅದು ಬಹಳ ಗೊಂದಲ ಆದ ನಂತರ, ಹೋರಾಟಗಳಾದ ನಂತರ ಅಲ್ಲಿ ಸಮಸ್ಯೆ ಬರಬಾರ್ದು ಅಂತ ಹೇಳಿ ನಾವು ರಾಜ್ಯ ಸರ್ಕಾರ ಇವತ್ತು SIT ಹಾಕಿರೋದು. ಯಾವುದೇ ಬೇರೆಯವರ ಒತ್ತಡದ ಮೇಲೆ ಬೇರೆ ಇವ್ರನ್ನ ತರುವಂತ ಪ್ರಶ್ನೆನೇ ಇಲ್ಲ. ಇಲ್ಲಿ ಯಾವ ಮುಸ್ಲಿಮ್ಸು ಇನ್ನೊಬ್ರು ಯಾರ್ದು ಇಲ್ಲಿ ಪಾತ್ರ ಇಲ್ಲ. ಇಲ್ಲಿ ಗೊತ್ತಾಯ್ತಾ? ಇಲ್ಲಿ ಇರುವಂತದ್ದು ಅಲ್ಲಿರುವಂತ ಗೊಂದಲವನ್ನ ಅದು ಮತ್ತೆ ಮರುಕಳಿಸೋದು ಬೇಡ. SIT ಕೊಟ್ಟು ಸಾಧಾರಣವಾಗಿ ಏನಿದೆ ಅದು ಆಗ್ಬಿಡ್ಲಿ. ಆನಂತರ ಸುಮ್ಮನೆ ದಿನನಿತ್ಯ ಹೋರಾಟ, ದಿನನಿತ್ಯ ಸೌಜನ್ಯ ಕೇಸದ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ದಿನನಿತ್ಯ ಕಿರುಕುಳ ಕೊಡೋದನ್ನ ತಪ್ಪಿಸೋಕ್ಕೋಸ್ಕರ ಮಾಡಿರೋ ಅದನ್ನ ರಾಜಕೀಯವಾಗಿ ಮಾಡ್ಕೊಂಡು ಏನು ಗರ್ಭಗುಡಿಗೆ ಆಗಿರಿ ಅಂತ ಹೇಳಿ ಮಾಡಬಹುದು ಅಂತ ಹೇಳ್ತಾರಲ್ಲ, ಇವರ ಏನ್ ಬಾರಿ ರಾಜಕೀಯ ಮಾಡಕ್ ಕೊಟ್ಟಿದ್ದೀರಾ ನೀವು? ಯಾವ ತರ ಅದ್ ಮಾಡಕ್ಕಾಗತ್ತೆ? ಅವ್ನು ಏನ್ ತೋರಿಸಿದನು 15 ಪಾಯಿಂಟ್ ಅಷ್ಟೇ. ಅದರಿಂದ ದೇವಸ್ಥಾನ ಒಳಗಡೆ ಯಾವುದೇ ಪಾತ್ರ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೋಗಕ್ ನಾವು ಬಿಡೋದಿಲ್ಲ, ಅವೆಲ್ಲ ಮಾಡ್ಲಿಕ್ಕೆ ಬಿಡುದಿಲ್ಲ. ಒಂದು ಕೇಸ್